ಹಾಯ್ ಫ್ರೆಂಡ್ಸ್, ಅಲೋವೆರಾ ಗಿಡದ ಬಗ್ಗೆ ಹಾಗೂ ಅದರ ಆಯುರ್ವೇದ ಉಪಯೋಗಗಳ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಅಲೋವೆರಾ ಗಿಡವು ಅನೇಕ ರೋಗಗಳಿಗೆ ಉತ್ತಮ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಮಗೆ ತಿಳಿದೇ ಇದೆ. ಆದರೆ ಈಗಿನ ಈ ವಿಡಿಯೋದಲ್ಲಿ ನಾನು ಹೇಳಲು ಹೊರಟಿರುವ ವಿಷಯವನ್ನು ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರ. ಅಲೋವೆರಾ ಗಿಡವನ್ನು ಮಾನವರು ಸುಮಾರು 5,000 ವರ್ಷಗಳಿಂದ ಔಷಧಿಯಾಗಿ ಬಳಸುತ್ತಿದ್ದಾರೆ. ಪ್ರಾಚೀನ ಈಜಿಪ್ಟಿಯನ್ಗಳು ಇದನ್ನು ಅಮರತ್ವದ ಗಿಡ ಎಂದೇ ಕರೆಯುತ್ತಿದ್ದರು. ಅಷ್ಟೇ ಅಲ್ಲ, ಅಲೋವೆರಾ ಗಿಡವನ್ನು ಪ್ರಥಮ ಚಿಕಿತ್ಸಾ ಗಿಡ ಎಂದು ಸಹ ಅವರು ಕರೆಯುತ್ತಿದ್ದರು. ಇನ್ನು ಅಲೋವೆರಾ ಗಿಡ ಕೇವಲ ರೋಗಗಳನ್ನು ಗುಣಪಡಿಸುವುದಷ್ಟೇ ಅಲ್ಲ, ಅಲೋವೆರಾ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಮನೆಯಲ್ಲಿ ಸಾಕ್ಷಾತ್ ಆ ಲಕ್ಷ್ಮೀದೇವಿಯು ತಾಂಡವವಾಡುತ್ತಾಳೆ. ಹೌದು ಸ್ನೇಹಿತರೆ, ನೀವು ಕೇಳಿಸ್ಕೊಂಡಿದ್ದು ನಿಜ. ಅಲೋವೆರಾ ಗಿಡವನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ. ಇದಷ್ಟೇ ಅಲ್ಲ, ಅಲೋವೆರಾ ಗಿಡವು ಅನೇಕ ತಾಂತ್ರಿಕ ನಿವಾರಣೆಯ ಶಕ್ತಿಗಳನ್ನು ಸಹ ಹೊಂದಿವೆ. ಅಲೋವೆರಾ ಗಿಡವನ್ನು ನಾವು ಸರಿಯಾಗಿ ಉಪಯೋಗಿಸಿದರೆ ನಮಗಿರುವ ಯಾವುದೇ ಸಮಸ್ಯೆ ಆದರೂ ಸಹ ಆ ಸಮಸ್ಯೆಯಿಂದ ನಾವು ಹೊರಬರಬಹುದು. ರೋಗಗಳನ್ನು ಗುಣಪಡಿಸುವಲ್ಲಿ ಅಲೋವೆರಾ ಒಂದು ವಜ್ರದಂತೆ ಎಂದು ವಿಜ್ಞಾನವು ಹೇಳುತ್ತದೆ. ಅಲೋವೆರಾ ಜ್ಯೂಸನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿನ ವಿಷಕಾರಿ ತ್ಯಾಜ್ಯಗಳನ್ನು ಅದು ತೆಗೆದುಹಾಕುತ್ತದೆ. ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಅಲೋವೆರಾ ಗಿಡವು ಗುಣಪಡಿಸುತ್ತದೆ. ಅಲೋವೆರಾ ಗಿಡವನ್ನು ಬಳಸಿಕೊಂಡು ನಮಗೆ ತೊಂದರೆ ಕೊಡುವ ನಮ್ಮ ಶತ್ರುಗಳನ್ನು ಸಹ ನಾವು ನಾಶ ಮಾಡಬಹುದು. ನೀವು ಸಾಲದಲ್ಲಿ ಮುಳುಗಿದ್ದರೆ ಅಲೋವೆರಾ ಗಿಡವನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಆ ಸಾಲ ಬಾಧೆಗಳಿಂದ ನೀವು ಹೊರಬರಬಹುದು. ನಿಮ್ಮ ಮನೆಯ ಮೇಲೆ ಆಗಲಿ ಅಥವಾ ನಿಮ್ಮ ಮೇಲೆ ಆಗಲಿ ಯಾರಾದರೂ ತಾಂತ್ರಿಕ ಶಕ್ತಿಯನ್ನು ಪ್ರಯೋಗಿಸಿದರೆ ಆಗ ಅಲೋವೆರಾ ಗಿಡವನ್ನು ನಿಮ್ಮ ಮನೆಯಲ್ಲಿ ಇಡೋದ್ರಿಂದ ತಾಂತ್ರಿಕ ಶಕ್ತಿಯಿಂದ ಬರುವ ನೆಗೆಟಿವ್ ಸಮಸ್ಯೆಗಳನ್ನು ಅಲೋವೆರಾ ಗಿಡವು ದೂರವಾಗುತ್ತದೆ ಹಾಗೂ ಮಾಡಿದ ತಾಂತ್ರಿಕ ಪ್ರಯೋಗವು ವಿಫಲವಾಗುತ್ತದೆ. ಇದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಉಪಯೋಗಗಳು ಅಲೋವೆರಾ ಗಿಡದಿಂದ ನಾವು ಹೊಂದಬಹುದು. ಹಾಗಾಗಿ ಈ ವಿಡಿಯೋದಲ್ಲಿ ಅಲೋವೆರಾ ಸಸ್ಯದ ಇನ್ನಷ್ಟು ಅದ್ಭುತ ಶಕ್ತಿಗಳ ಬಗ್ಗೆ ವಿವರವಾಗಿ ಹೇಳ್ತೀನಿ, ಬನ್ನಿ. ಆದರೆ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಹೊಸಬ್ರು ಏನಾದರೂ ವಿಡಿಯೋನ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಆನ್ ಮಾಡಿ. ಇನ್ನು ಮತ್ತಿನ್ಯಾಕೆ ತಡ, ವಿಡಿಯೋ ಶುರು ಮಾಡೋಣ ಬನ್ನಿ. ಅಲೋವೆರಾ ಗಿಡಕ್ಕೆ ಇರುವ ಶಕ್ತಿಯ ಬಗ್ಗೆ ನೀವು ವಿಸ್ತಾರವಾಗಿ ತಿಳಿದುಕೊಂಡರೆ ನಂತರ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನೀವು ಅಲೋವೆರಾ ಗಿಡವನ್ನು ಬಳಸುತ್ತೀರಾ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಗಿಡ ಮರಕ್ಕೆ ಅದರದ್ದೇ ಆದ ಕೆಲವೊಂದು ಶಕ್ತಿಗಳು ಇವೆ. ಉದಾಹರಣೆಗೆ ಅರಳಿ ಮರ, ಮನಿ ಪ್ಲಾಂಟ್, ತುಳಸಿ ಗಿಡ, ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಮರಗಿಡಗಳು ಇವೆ. ಅದೇ ರೀತಿಯೇ ಈ ಅಲೋವೆರಾ ಗಿಡ. ಹೇಗೆ ಅರಳಿ ಮರದಲ್ಲಿ ದೇವತೆಗಳು ವಾಸಿಸುತ್ತಾರೋ ಹಾಗೆಯೇ ಅಲೋವೆರಾ ಗಿಡದಲ್ಲಿ ಲಕ್ಷ್ಮೀದೇವಿಯು ವಾಸಿಸುತ್ತಾಳೆ. ನೀವು ಸರಿಯಾದ ವಿಧಾನದಲ್ಲಿ ಅಲೋವೆರಾ ಗಿಡವನ್ನು ಪೂಜಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ದೊರೆಯುತ್ತದೆ. ಇನ್ನು ಅಲೋವೆರಾ ಗಿಡವು ಬರಗಾಲದ ಪ್ರದೇಶದಲ್ಲಿಯೂ ಸಹ ಬೆಳೆಯುತ್ತದೆ. ಆದ್ದರಿಂದ ಅಲೋವೆರಾ ಗಿಡವನ್ನು ನಮ್ಮ ಮನೆಯಲ್ಲಿ ಬೆಳೆಸಲು ವಿಶೇಷ ಕಾಳಜಿ ವಹಿಸಬೇಕಾಗಿಲ್ಲ. ಅಲೋವೆರಾ ಗಿಡದಲ್ಲಿ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ನಾವು ಪ್ರತಿದಿನ ನೀರು ಹಾಕದಿದ್ದರೂ ಸಹ ಅದು ಭೂಮಿಯಲ್ಲಿರುವ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ತನ್ನಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ಆದ್ದರಿಂದ ಇದು ಮರುಭೂಮಿಗಳಲ್ಲಿಯೂ ಸಹ ಸುಲಭವಾಗಿ ಬೆಳೆಯಬಲ್ಲದು. ಇನ್ನು ಅಲೋವೆರಾ ಶಕ್ತಿಗಳ ಬಗ್ಗೆ ಮತ್ತು ಅವುಗಳನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಅಲೋವೆರಾ ಜೆಲ್ಲನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಗ್ಯಾಸ್ಟ್ರಿಕ್ಕನ್ನು ಸಹ ಇದು ಕಡಿಮೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಗಳನ್ನು ಸಹ ಇದು ಹೆಚ್ಚಿಸುತ್ತದೆ. ಅಲೋವೆರಾದಲ್ಲಿ 200ಕ್ಕೂ ಹೆಚ್ಚು ಔಷಧೀಯ ಗುಣಗಳು ಇವೆ. ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಹೀಗೆ ಸಾಕಷ್ಟು ಗುಣಗಳು ಅಲೋವೆರಾದಲ್ಲಿವೆ. ಇನ್ನು ಕೂದಲು ಏನಾದರೂ ನಿಮಗೆ ಉದುರುತ್ತಿದ್ದರೆ ಅಲೋವೆರಾ ಜೆಲ್ಲನ್ನು ತಲೆಯ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಬಲವಾಗಿ ಬೆಳೆಯುತ್ತದೆ ಹಾಗೂ ಕೂದಲು ಉದುರುವುದು ಕಡಿಮೆ ಆಗುತ್ತದೆ. ಸಕ್ಕರೆ ಕಾಯಿಲೆಗೂ ಸಹ ಇದು ರಾಮಬಾಣವಾಗಿದೆ. ಅಲೋವೆರಾ ಜ್ಯೂಸನ್ನು ಸೇವಿಸೋದ್ರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ನಿಯಂತ್ರಣವಾಗುತ್ತದೆ. ಆದರೆ ಇದರಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಏನಂದರೆ ಅಲೋವೆರಾವನ್ನು ಮಿತವಾಗಿ ಬಳಸಬೇಕು. ಒಂದು ವೇಳೆ ಹೆಚ್ಚು ಬಳಸಿದರೆ ಆರೋಗ್ಯದಲ್ಲಿ ತೊಂದರೆ ಆಗಬಹುದು. ಹಾಗಾಗಿ ಮಿತವಾಗಿ ಸೇವಿಸೋದ್ರಿಂದ ಒಳ್ಳೆಯದು. ಅಲೋವೆರಾವನ್ನು ಬಳಸಿದರೆ ದೇಹದ ಕೊಬ್ಬು ಸಹ ಕಡಿಮೆ ಆಗುತ್ತದೆ. ಅಲೋವೆರಾ ಜೆಲ್ ಕೇವಲ ದೇಹಕ್ಕೆ ಅಷ್ಟೇ ಅಲ್ಲ ಉಪಯೋಗವಾಗುವುದು. ಅಲೋವೆರಾ ಜೆಲ್ಲನ್ನು ಉಪಯೋಗಿಸಿ ತುಕ್ಕು ಹಿಡಿದ ಸ್ಟೀಲನ್ನು ಸಹ ಕ್ಲೀನ್ ಮಾಡಬಹುದು. ಅಲೋವೆರಾ ಜೆಲ್ಲನ್ನು ಹಚ್ಚಿ ಕೆಲವು ಗಂಟೆಗಳವರೆಗೆ ಹಾಗೆ ಬಿಟ್ಟು ನಂತರ ಬಟ್ಟೆಯಿಂದ ಒರೆಸಿದರೆ ಲೋಹದ ಮೇಲಿನ ತುಕ್ಕು ಈಸಿಯಾಗಿ ಮಾಯವಾಗುತ್ತದೆ. ಇನ್ನು
ಅಲೋವೆರಾವನ್ನು ಏನಕ್ಕೆಲ್ಲ ಉಪಯೋಗಿಸೋದು ಅಂತ ಹೇಳಿದೆ. ಆದರೆ ಈಗ ಯಾರೆಲ್ಲ ಅಲೋವೆರಾವನ್ನು ಬಳಸಬಾರದು ಎಂದು ನೋಡೋಣ ಬನ್ನಿ. ಗರ್ಭಿಣಿ ಹೆಂಗಸರು, ಮೂತ್ರಪಿಂಡ ಸಮಸ್ಯೆ ಇರುವವರು, ತೀವ್ರ ಹೊಟ್ಟೆ ಸಮಸ್ಯೆ ಇರುವವರು ಇವರೆಲ್ಲ ಅಲೋವೆರಾದಿಂದ ಮಾಡಿದ ಯಾವುದೇ ಪದಾರ್ಥವಾಗಲಿ ಸೇವಿಸಬಾರದು. ಅದರಲ್ಲಿಯೂ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಸಹ ಒಮ್ಮೆ ವೈದ್ಯರನ್ನು ಭೇಟಿ ಮಾಡಿ ನಂತರ ಅಲೋವೆರಾ ಜ್ಯೂಸ್ ಅಥವಾ ಅದರಿಂದ ಮಾಡುವ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ. ಇನ್ನು ನಿಮ್ಮ ಮನೆಯಲ್ಲಿ ನೀವು ಅಲೋವೆರಾ ಗಿಡವನ್ನು ಬೆಳೆಸುತ್ತಿದ್ದರೆ ಅದೇನಾದರೂ 3ರಿಂದ 4 ವರ್ಷಗಳ ಹಳೆಯದಾಗಿದ್ದರೆ ಆಗ ಆ ಅಲೋವೆರಾ ಗಿಡ ಹೂಗಳನ್ನು ಬಿಡುತ್ತದೆ. ಹೀಗೆ ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಹೂವುಗಳನ್ನು ಬಿಟ್ಟಿದ್ದರೆ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇದ್ದಾಳೆ ಎಂದರ್ಥ. ಅಲೋವೆರಾ ಗಿಡದ ಬಹುಭಾಗ ಶಕ್ತಿಯು ಅದರ ಹೂಗಳಲ್ಲಿ ಇರುತ್ತದೆ. ಈ ಹೂಗಳನ್ನು ತೆಗೆದುಕೊಂಡು ಅದನ್ನು ದೇವರ ಮುಂದೆ ಇಟ್ಟು ಪೂಜಿಸೋದ್ರಿಂದ ಲಕ್ಷ್ಮಿಯು ನಿಮ್ಮ ಮನೆಯಲ್ಲೇ ನೆಲೆಸುತ್ತಾಳೆ. ಅಲೋವೆರಾ ಗಿಡದ ಹೂವು ಅನೇಕ ಶಕ್ತಿಗಳನ್ನು ಹೊಂದಿದೆ. ಇದನ್ನು ಬಳಸಿಕೊಂಡು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು. ಇನ್ನು ವಿಶೇಷವಾಗಿ ಈ ಅಲೋವೆರಾ ಗಿಡದ ಹೂವಿಗೆ ಸಂಬಂಧಿಸಿದಂತೆ ನಮ್ಮ ವಾಸ್ತುಶಾಸ್ತ್ರ ಪುಸ್ತಕಗಳಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಅಲೋವೆರಾ ಹೂವಿಗೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ. ಇನ್ನು ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು ಏನಂದರೆ, ಯಾವುದೇ ಕೆಲಸವಾಗಲಿ ನಿಯಮಿತವಾಗಿ ಮಾಡಬೇಕು. ಅದೇ ರೀತಿಯಲ್ಲಿಯೇ ಈ ಅಲೋವೆರಾವನ್ನು ಸಹ ನಿಯಮಿತವಾಗಿ ಬಳಸೋದ್ರಿಂದ ಉತ್ತಮ ಆರೋಗ್ಯವು ನಮ್ಮದಾಗುತ್ತದೆ. ಇನ್ನು ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಸಹ ಅವುಗಳಿಗೆ ಭಯಪಟ್ಟು ಕುಗ್ಗಬಾರದು. ಬಂದ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕು ಎಂದು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸಿದರೆ ಎಲ್ಲ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ. ಒಮ್ಮೆ ಕಣ್ಣು ಮುಚ್ಚಿ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದರೆ ಬಂದ ಎಲ್ಲ ಸಮಸ್ಯೆಯೂ ಮಾಯವಾಗುತ್ತದೆ. ದೇವರನ್ನು ಪ್ರತಿನಿತ್ಯ ಪ್ರಾರ್ಥಿಸುವುದರಿಂದ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ. ಇದಾಗಿತ್ತು ಗೆಳೆಯರೆ ಅಲೋವೆರಾ ಗಿಡದ ಬಗೆಗಿನ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.